ನನ್ನೇ ಕೊಳ ಕರೆದಿ ನೀನೇ ಭಿಕ್ಷೆ ಹಾಕಿಸ್ಕೊಂಡು ಬಂದಿರ ಆಗ್ತಿದ್ದಿಲ್ಲನು? ಈ ಬುಡ್ಬುಡ್ಕೆನ ಬೆಲ್ ಹತ್ತಿ ಊರೂರು ಸುತ್ತಾಡಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದ ನೀನು ಈ ಅರಮನೆಯ ಮಗಳಾಗಿ ಬಾಳಬೇಕು. ಹುಣವಾ, ಇನ್ನು ಮುಂದ ಇದೇ ನಿನ್ನ ತವರು ಮನಿ, ಇವರೇ ನಿನ್ನ ಪಾಲಿನ ತಂದೆ ತಾಯಿ ಇದ್ದಾಗ. ಯಾರೀ ಹುಡುಗಿ? ಈ ಹುಡುಗಿ ಸಣ್ಣ ಕೂಸಿದ್ದಾಗ ಇವ್ರ ತಾಯಿ ಈಕಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದ್ರಿ. ಅವತ್ತಿನಿಂದ ಇವತ್ತಿನವರೆಗೂ ಈ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡೀನಿ. ಯವ್ವಾ, ಈ ಹುಡುಗಿಗೂ ಈ ಮನೆತನಕ್ಕೂ ಬಹಳ ಹತ್ತಿರದ ಸಂಬಂಧ ಐತಿ. ನೋಡ್ರಿ ಅವ್ವ, ಈ ಹುಡುಗಿ ಮೈಯಾಗ ಹರಿವರಾಗ್ತಾ ಇದ ಮನಿ ಇದ ಐತಿ. ಶಿವಲಿಂಗ, ಒಗಟೊಗಟಾಗಿ ಮಾತಾಡಿದ್ರೆ ನಮ್ಗೆ ಹಾಗೆ ತಿಳಿಬೇಕು. ಇವಳು ಈ ಮನೆ ವಂಶದ ಕುಡಿ ಅಂತ ಹೇಳ್ತಾ ಇದೀಯಾ? ಇವಳು ಮೈಲಿ ನಮ್ಮ ವಂಶದ ರಕ್ತ ಹರಿತಾ ಇದೆ ಅಂತ ಹೇಳ್ತಾ ಇದೀಯಾ? ಏನು ಅದು, ಬಿಡಿಸಿ ಹೇಳು. ಈ ಬುಡ್ಬುಡ್ಕೆನ ಮಾತು ನಾಲ್ಗಿ ತುದಿ ಮ್ಯಾಗೈತಿ. ಆ ಕಾಲಗರ್ಭದ ಸತ್ಯ ನಮ್ಮಪ್ಪ ಕವಿ ಸಿದ್ದಪ್ಪಗೆ ಮಾತ್ರ ತಿಳಿದೈತಿ. ಅದನ್ನ ಇವತ್ತು ನಿಮ್ಮ ಮುಂದೆ ಬಿಡಿಸಿ ಹೇಳ್ತೀನಿ, ಲಕ್ಷ ಇಟ್ಟು ಕೇಳ್ರಿ ಅಪ್ಪ. ಈ ಅನಾಥ ಕೂಸು ಬೇರೆ ಯಾರು ಅಲ್ರಿಪ್ಪ, ನಿಮ್ಮ ಔಷಧ ರಕ್ತ ಹುಟ್ಟಿದ ಕೂಸು ಐತ್ರಿ ಅಪ್ಪ. ಇದು ಅಂದ್ರ ನಿಮ್ಮ ಅಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಲ್ರಿ ಅಪ್ಪ. ಶಿವಲಿಂಗ, ಏನು ಹೇಳ್ತಾ ಇದ್ದೀಯಾ ನೀನು? ಇವಳು ನಮ್ಮಣ್ಣ ಬೆಟ್ಟಪ್ಪನ ಮಗಳು ಅಂದ್ರೆ ಈ ಕಂದ ನಮ್ಮ ವಂಶದ ನಂದಾದೀಪ. ಪಾರ್ವತಿ, ಇವತ್ತು ಆ ಭಗವಂತನ ಅನುಗ್ರಹದಿಂದ, ಅವನ ಆಶೀರ್ವಾದದಿಂದ ಆಶ್ಚರ್ಯಕರ ರೀತಿಯಲ್ಲಿ ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ, ಅವಿಸ್ಮರಣೀಯವಾದ ಘಟನೆ ನಮ್ಮ ಕುಟುಂಬದಲ್ಲಿ ಘಟಿಸಿತು. ಇದಕ್ಕೆಲ್ಲ ನಮ್ಮ ಅರಿವಿಗೆ ಅತೀತವಾದ ಅಗೋಚರ ಶಕ್ತಿಯ ಅನುಗ್ರಹವೇ ಕಾರಣ. ಶಿವಲಿಂಗ, ದಿಕ್ಕುಗಾಣದೆ ಕಡಲ ಮಧ್ಯದಲ್ಲಿ ನಿಂತ ಹಡಗಿಗೆ ಇಂದು ದಾರಿ ದೊರೆಯಿತು. ಅಂಧಕಾರ ಕಂದಕದಲ್ಲಿ ಬಿದ್ದ ನನ್ನ ಬದುಕಿಗೆ ಬೆಳಕು ಮೂಡಿತು. ಶಿವಲಿಂಗ, ಬೆಳಕು ಮೂಡಿತು. ಇವರನ್ನ ನಾನು ಹುಡುಕದೇ ಇರುವ ಸ್ಥಳವೇ ಇಲ್ಲ. ನಮ್ಮಣ್ಣ ಬೆಟ್ಟಪ್ಪನ ಮಕ್ಕಳು ಈ ಭೂಮಿ ಮೇಲೆ ಬದುಕಿದ್ದಾರೆ ಅನ್ನುವ ಭರವಸೆಯನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇವತ್ತು ನನಗೆ ತುಂಬಾ ಸಂತೋಷ ಆಗುತ್ತೆ. ನೀ ಹೇಳ್ತಿರೋ ಮಾತು ಖರೆ ಐತೆ. ಹಂಗಾದ್ರ ಈ ಹುಡುಗಿನ ಒಂದಿನೂ ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಲ್ಲ. ಇವಳು ಯಾರು ಅಂತ ನಮಗೆ ಪರಿಚಯ ಮಾಡಿಸ್ಲಿಲ್ಲ. ಅದಕ್ಕೆ ಕಾಲು ಕೂಡಿ ಬಂದಿದ್ದಿಲ್ಲ ತಾಯಿ. ಆ ಕಾಲ ಇವತ್ತು ಕೂಡಿ ಬಂದೈತಿ. ಯವ್ವ, ಹಸ್ದಾಗ ಹಳಸಿದನ್ನ ಉಂಡ್ರು ಅಮೃತ ಉಣ್ಣಂಗ ಆಕೈತಿ ತಾಯಿ. ಆ ಕೊಪ್ಪಳ ಗವಿ ಸಿದ್ದೇಶ್ವರನ ಆಜ್ಞೆ ಇವತ್ತಾಗೈತಿ. ಎಲ್ಲಿ ನಿಮ್ಮ ಹೊಟ್ಟೆಗೆ ಮಕ್ಕಳು ಹುಟ್ಟಿಬಿಟ್ರೆ ಈ ಕೂಸನ್ನ ಕಡೆಗಾಣಿಸ್ಬಿಡ್ತಿರೋ ಅಂತ ತಿಳ್ಕೊಂಡು ಇಷ್ಟು ವರ್ಷ ನಾನು ಹೇಳಿದ್ದಿಲ್ರಿ ಇವ. ಮೇಲಾಗಿ ಇವ್ರ ತಾಯಿಗೂ ಈ ದೊಡ್ಡೋರ ಮನೆ ಸೇರಿಸೋ ಇಷ್ಟ ಇರ್ಲಿಲ್ಲ ತಾಯಿ. ಹೇ ಶಿವಲಿಂಗ, ನಮ್ಮಣ್ಣ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳಲ್ವೇನೋ? ನೀನು ನೋಡಿದ್ರೆ ಒಬ್ಬಳನ್ನೇ ಕರ್ಕೊಂಡು ಬಂದಿದ್ದೀಯಾ? ಹೌದ್ರಿ ಧನಿ, ನೀವು ಕೇಳಿರೋ ಮಾತು ಖರೇನೇ ಐತಿ. ಆದ್ರ ಆ ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೊತೀನಿ ಅಂತ ಅವತ್ತು ಹೋದವ. ಇವತ್ತಿನವರೆಗೂ ತಿರುಗಿ ಬಂದೇ ಇಲ್ರಿ ಅಪ್ಪ. ಅವ ಎಲ್ಲದಾನೋ, ಯಾವ ಊರಾಗದಾನೋ, ಏನು ಮಾಡಕತ್ತಾನೋ ನಮ್ಮಪ್ಪ ಕವಿ ಸಿದ್ದಪ್ಪಗೆ ಮಾತ್ರ ತಿಳಿದೈತ್ರಿ ಅಪ್ಪ. ಹೋಗ್ಲಿ ಬಿಡಿ. ಶಿವಲಿಂಗನ ಉಪಕಾರದಿಂದ, ಆ ದೇವರ ದಯದಿಂದ ನಮ್ಮ ಭಾವನ ಇಬ್ಬರ ಮಕ್ಕಳೊಳಗ ಒಬ್ಬಳಾದ್ರೂ ನಮಗ ಸಿಕ್ಕಳಲ್ಲ, ನನಗದೇ ಸಂತೋಷ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅಮ್ಮ ಬಾರಮ್ಮ ಇಲ್ಲಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಶ್ರಾವಣಿ ಅಂತ. ಶ್ರಾವಣಿನಾ? ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು. ನಿನ್ನ ರೂಪಕ್ಕೆ ತಕ್ಕಂತೆ ನಿನ್ನ ಹೆಸರಿದೆ. ಬಾ ಕಂದ ಇಲ್ಲಿ. ಹೋಗುವ ಹೋಗು. ಅವರು ಬೇರೆ ಯಾರು ಅಲ್ಲ, ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅದಾರ. ಅಗೋ ಆ ಫೋಟೋದಾಗ ಕಾಣ್ತಾರ, ಅವರ ನಿನ್ನ ತಂದೆ ಜಮೀನ್ದಾರ್ ಬೆಟ್ಟಪ್ಪ. ಇವರು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ. ಶ್ರಾವಣಿ, ಅಳ್ಬೇಡ ಮಗಳೇ, ಅಳ್ಬೇಡ.
ಇನ್ಮೇಲೆ ನೀನು ನಮಗೆ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿಬೇಡ. ನಾವು ನಿನ್ನ ಸ್ವಂತ ಅಪ್ಪ ಅಮ್ಮಂದ್ರಮ್ಮ. ಹಾ, ಅಪ್ಪ ಅಮ್ಮ ಅಂತ ಕರೆದ್ರೆ ನಮ್ಗೆ ಸಂತೋಷ. ನುಡ್ದೈತಿ ಹಾಲಕ್ಕಿ ನುಡ್ದೈತಿ. ಹಕ್ಕಿ ತನ್ನ ತಾಯಿ ಗೂಡಿಗೆ ಸೇರೈತಿ. ಉತ್ತರಕ ಕೋಲು ಮಿಂಚು ಹೊಡೆದು ದಕ್ಷಿಣಕ ಗುಡುಗಿನ ಶಬ್ದ ಕೇಳೈತಿ. ಅಮ್ಮ ಶ್ರಾವಣಿ, ಈಗ ನಿನಗೆ ಸಂತೋಷ ಆಯ್ತಾ ತಾನೆ? ಅಜ್ಜ, ನೀನೇನು ನನ್ನ ಕುಟುಂಬದ ಗೂಡಿಗೆ ತಂದು ಬಿಟ್ಟೆ. ಆದ್ರೆ ನೀನ್ ಕೂಡ ಹರಕ ಗುಡಿಸಲ್ದಾಗ ಬೆಳೆದು ನೀನು ಬೇಡಿಕೊಂಡು ತಂದ ಭಿಕ್ಷಣ ಹಂಚ್ಕೊಂಡು ಉಣ್ತಿದ್ದೀವಲ್ಲ, ಅದನ್ನ ಬರ್ತಾ ನಿನ್ನಾಗ್ಲೇ ಮನ್ಯಾಗ ನಾನು ಹೆಂಗಿರ್ಲಿ ಅಜ್ಜ? ಇಲ್ಲ ಅಜ್ಜ, ಇಲ್ಲ, ನಾನು ನಿನ್ ಕೂಡ ಬರ್ತೀನಿ. ಹುಚ್ಚಮ್ಮ, ಹಳೆ ಹುಚ್ಚಮ್ಮ, ಹಂಗೆಲ್ಲ ಮಾತಾಡ್ಬಾರ್ದವಾ? ಹಂಗೆಲ್ಲ ಮಾತಾಡ್ಬಾರ್ದು. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಆಗಾಕಬೇಕು. ಇದು ನಮ್ಮಪ್ಪ ಗವಿಸಿದ್ದೇಶ್ವರನ ಆಜ್ಞೆ ಐತಿ. ನಾವೆಲ್ಲ ಕೇವಲ ನೆಪಕ್ಕೆ ಮಾತ್ರ. ಅವ ಆಡಿಸುವ ಸೂತ್ರದ ಗೊಂಬೆಗಳು ನಾವು. ಸೂತ್ರವೆಲ್ಲ ಅವನ ಕೈಯಾಗ. ಅವ ಆಡಿಸ್ತಾನ, ಆಡಬೇಕು. ಅವ ನಗಿಸ್ತಾನ, ನಗಬೇಕು. ಅವ ಒಂದಿಲ್ಲ ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು. ಈ ಬುಡ್ಬುಡ್ಕೆನ ಬೆಲೆ ಹತ್ತಿ ನೀ ಏನು ಕಾಣುದೈತಿ ತಾಯಿ? ಈ ಬುಡ್ಬುಡ್ಕೆನ ಜೀವನ ಅಂದ್ರ ಹರಿಯೋ ನೀರಿದ್ದಂಗ. ಇವತ್ತು ಈ ಊರಾಗ ಹರಿದ್ರ ನಾಳೆ ಮತ್ತೊಂದು ಊರಾಗ. ಮಗಳೇ, ನಿನಗೇನಮ್ಮ ಇಷ್ಟ? ಅದು ನನಗೆ ಕಾಲೇಜ್ ಕಲಿಬೇಕು ಅಂತ ಬಹಳ ಆಸೆ ಐತ್ರಿ ಧನಿ. ನೋಡು, ಈ ಧಣಿಗಿಣಿ ಅಂತ ಕರಿಬೇಡ ನೀನು. ಇನ್ಮೇಲೆ ನನ್ನನ್ನ ಅಪ್ಪ ಅಂತ ಕರಿಬೇಕು. ಒಂದೇ ಒಂದ್ಸಲ ಅಪ್ಪ ಅಂತ ಕರಿತಾನೆ. ಅಪ್ಪ, ಬಾಳಿನ ಬೀದಿ ಏರು. ನಿಮ್ ಕುತ್ತಿಗೆಯಾಗ ಐತಲ್ಲ ಮಚ್ಚೆ, ನಮ್ ಶ್ರಾವಣಿ ಕುತ್ತಿಗೆಗೂ ಹಂಗ ಮಚ್ಚೆ ಐತಿ. ಪಾರ್ವತಿ, ಇವಳಾರು? ಜಮೀನ್ದಾರ್ ವಂಶದ ಕೊಡಿ. ನಮ್ಮ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಗುವಿಗೂ ತಲೆತಲಾಂತರದಿಂದ ಈ ಮಚ್ಚೆ ಇದ್ದೇ ಇರುತ್ತೆ, ಇರಲೇಬೇಕು. ಕಲ್ಲು ಕಲ್ಲು ಬಡದಾಡಿ ಕರಗಿ ನೀರಾಗಿ, ಕೊಪ್ಪಳ ಗವಿಸಿದ್ದೇಶ್ವರನ ಕೃಪೆಯಿಂದ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದನ್ನ ಬೆಳೆ ಬರುವುದು. ಶ್ರಾವಣಿ, ನಿನಗೆ ಕಾಲೇಜ್ ಹೋಗೋದಕ್ಕೆ ತುಂಬಾ ಇಷ್ಟನ ಕಣಮ್ಮ? ಹೌದ್ರಿ ಧಣಿ, ಈ ಹುಡುಗಿಗೆ ಕಾಲೇಜ್ ಕಲಿಯೋದಂದ್ರೆ ಎಲ್ಲಿಲ್ಲದ ಇಷ್ಟ ಐತ್ರಿ ಅಪ್ಪ. ಆದ್ರೆ ಏನು ಮಾಡುದ್ರಿ ಅಪ್ಪ, ನಮ್ಮೂರಾಗ 10ನೇವರೆಗೂ ಶಾಲೆ ಐತ್ರಿ. ಅಲ್ಲಿವರೆಗೂ ನಾ ಈಕಿನ ಕಲಿಸಿನ್ರಿ. ಆದ್ರೆ ಇನ್ನು ಮುಂದೆ ಹೆಚ್ಚಿಗೆ ಕಲಿಬೇಕಾದ್ರೆ ಈಕಿ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು ದಣಿ. ಬಲ್ಲೋರು ಒಂದು ಮಾತು ಹೇಳ್ತಾರಲ್ರಿಪ್ಪ, ಬೆಳೆದು ನಿಂತು ಹೆಣ್ಣು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರುಗೋ ಬೆಣ್ಣಿನ ಅಂಗಾಯಾಗ ಹಿಡ್ಕೊಂಡು ಬಿಸಿಲಾಗ ತಿರುಗಾಡೋದು ಎರಡು ಒಂದ ಅಂತೇಳಿ. ಅದಕ್ಕೆ ಹೆದರಿ ನಾನು ಸುಮ್ಮನಾಗ್ಬಿಟ್ರಿಪ್ಪ. ಅಪ್ಪರ ಇನ್ನೇನ್ರಿ, ನಮ್ಮ ಶ್ರಾವಣಿ ನಿಮ್ಮ ಹುಡುಗದಾಗ ಬಂದ್ಬಿದ್ಲು. ನಿಮ್ಮ ಕರುಣೆಯಿಂದ ನಮ್ಮ ಶ್ರಾವಣಿ ಆಸೆ ಈಡೇರಿದ್ರೆ ನನಗಷ್ಟ ಸಾಕ್ರಿ ದಣಿ, ಅಷ್ಟ ಸಾಕು. ನಮ್ಮ ಶ್ರಾವಣಿ ಕಾಲೇಜ್ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲ ರೀ, ಕಾಲೇಜಲ್ಲಿ ಉಡಾ ಹುಡುಗರಿರ್ತಾರೆ ಅಂತ ನೀವೇ ಹೇಳಿದ್ರ. ನಮಗೇನ್ರಿ ಕಡಿಮೆ ಆಗೈತಿ? ಲಕ್ಷ್ಮವ್ವ ಕಾಲು ಮುರ್ಕೊಂಡು ಬಿದ್ದಾಳ, ಕುಂತು ತಿಂದ್ರು ಕರಗಲಾರ್ದಷ್ಟ ಆಸ್ತಿ ಐತಿ. ಶ್ರಾವಣಿ, ನೀನು ಕಾಲೇಜ್ ಕಲ್ತು ನೌಕರಿ ಮಾಡೋ ಅವಶ್ಯಕತೆ ನಮಗೇನಿಲ್ಲವ. ನಮ್ಮ ಮನೆ ಒಳಗ ಮಹಾರಾಣಿ ಹಂಗಿದ್ರೆ ನನಗಷ್ಟ ಸಾಕು. ಅಲ್ಲ ಕಣೆ, ಕಾಲೇಜ್ ಓದಿದವರೆಲ್ಲ ನೌಕರಿ ಮಾಡಲೇಬೇಕು ಅನ್ನೋ ರೂಲ್ಸ್ ಇದೆಯೇನು? ಅಲ್ಲ ಕಣೆ, ನಮ್ಗಿರೋರು 10 ಫ್ಯಾಕ್ಟ್ರಿ, 100 ಶಿಕ್ಷಣ ಸಂಸ್ಥೆಗಳು. ಅವಕ್ಕೆಲ್ಲ ನಾಳೆ ಇವಳೆ ತಾನೇ ಒಡತಿ ಆಗೋದು. ಬೇಡ ಅಂದೆ. ಅಲ್ಲ ಕಣೆ, ಅವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ವ್ಯವಹಾರ ಜ್ಞಾನಕ್ಕೋಸ್ಕರವಾಗಿ ಆದ್ರೂ ಇವಳು ಕಾಲೇಜ್ ಕಲಿಯಲೇಬೇಕು. ನೋಡಮ್ಮ ಶ್ರಾವಣಿ, ಇವತ್ತೇ ನಾನು ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಹೇಳ್ತೇನೆ, ನೀನು ಅಡ್ಮಿಷನ್ ಮಾಡಿಸ್ತೀನಿ. ನಾಳೆಯಿಂದ ನೀನು ಕಾಲೇಜ್ಗೆ ಹೋಗ್ಬೇಕು.
ಬೆಟ್ಟದಂತ ಮೊಟ್ಟೆಯಲ್ಲಿ ಚಿನ್ನದಂತ ಮರಿ ಹುಟ್ಟಿ ಸೂರ್ಯನ ಬೆಳಕು ಹೊರ ಹೊಪ್ಪು ಹೊತ್ತು ಬಂದಾಯ್ತಣ್ಣ, ಬಂದಾಯ್ತು. ನನಗಿನ್ನ ಅಪ್ಪಣೆ ಕೊಡ್ರಪ್ಪ, ನಾನು ಬರ್ತೀನಿ. ಶಿವಲಿಂಗ, ನನ್ನ ಸತಿ ಪಾರ್ವತಿಯ ಮುಖದಲ್ಲಿ ಸಂತೋಷದ ಕಳೆಯನ್ನು ಕಾಣದೆ ಅದೆಷ್ಟೋ ಕಾಲ ಕಳೆದು ಇವತ್ತು ಅವಳ ಮುಖದಲ್ಲಿ ಸಂತೋಷ, ಸಂಭ್ರಮ ಉಕ್ಕಿ ಹರಿಯುತ್ತಿದೆ. ಅದಕ್ಕೆಲ್ಲ ಯಾರ ಕಾರಣ? ನೀನೇ ತಾನೆ. ಇಷ್ಟೆಲ್ಲ ಸಂತೋಷ ಉಕ್ಕಿ ಹರಿಸಿದ ನೀನು ಬರಿಗೆಯಿಂದ ಮನೆಗೆ ಹೋಗುದಾ? ಸಾಧ್ಯನೇ ಇಲ್ಲ. ಪಾರ್ವತಿ, ಹೇ ಪಾರ್ವತಿ, ಪಾರ್ವತಿ, ನಮ್ಮ ಶಿವಲಿಂಗನಿಗೆ ನಮ್ಮ ಸಂಪ್ರದಾಯದ ಪ್ರಕಾರ ಬೇಳೆ, ಬೆಲ್ಲ, ಅಕ್ಕಿ, ಹಿಟ್ಟು, ಅಡಿಕೆ ಎಲೆ, ದುಡ್ಡು, ದಕ್ಷಿಣೆ ಬೇಕಾದಷ್ಟು ನಿನ್ ಮನಸ್ಸೋ ಇಚ್ಛೆ ಕೊಟ್ಟು ಕಳ್ಸು. ನನ್ನ ಮಗಳು ಬಂದಿರೋ ಖುಷಿ ನಾನು ಎಲ್ಲ ಮರ್ತು ಬಿಟ್ಟಿದ್ದೀನಿ. ಶಿವಲಿಂಗ, ಈ ಮನೆಯಲ್ಲಿ ಸಂತೋಷದ ಕಳೆಯನ್ನು ತುಂಬಿ ಆನಂದದ ಸಾಗರವನ್ನೇ ಹರಿಸಿದ ಹರಿಕಾರ ನೀನು. ನಮ್ಮಣ್ಣ ಬೆಟ್ಟಪ್ಪನ ಮಗಳ ಕರುಳು ಕುಡಿಯನ್ನೇ ತಂದು ನನ್ನ ಉಡಿಯಲ್ಲಿ ಹಾಕಿದ ಈ ನಿನ್ನ ಋಣಭಾರನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲಪ್ಪ, ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ. ನೀ ಋಣದ ಮಾತು ಯಾಕೆ ಮಾತಾಡ್ತೀರಿ ಅಪ್ಪ? ಅಪ್ಪರ, ನಾನು ಈ ಮನೆಯ ಉಪ್ಪುಂಡು ಬೆಳೆದವದೀನಿ. ಮೇಲಾಗೆ ಈ ಮನೆ ಉದ್ಧಾರ ಮಾಡಬೇಕಾಗಿತ್ತು. ನನ್ನ ಕರ್ತವ್ಯ ಐತಿ, ನನ್ನ ಕರ್ತವ್ಯ ನಾ ಮಾಡೀನ್ರಿ ಅಪ್ಪ. ಅಷ್ಟೇ ರೀ ಅಪ್ಪ, ಅಷ್ಟೇ. ಈಗ ನೀನ್ ನಮ್ಮ ಮನೆ ಕಡೆ ಬರೋದು ಹೋಗೋದು ಮಾಡ್ಕೊಂತಿರು. ನೀನ್ ಬರೋದ್ರಿಂದ ನಮ್ಮ ಶ್ರಾವಣಿ ಖುಷಿಯಾಗಿರ್ತಾಳ. ಆಯ್ತ್ರಿ ಅವ್ವ, ನೀವು ಹೇಳ್ದಂಗೆ ಆಗಲಿ. ಅವಾಗ ಅವಾಗ ಬಂದು ಹೋಗ್ತಿರ್ತೀನಿ. ತಾಯಿ, ನನಗಿನ್ನ ಅಪ್ಪಣೆ ಕೊಡ್ರಿ ಅವ್ವ. ದಣಿ, ಇನ್ನೊಂದು ಮಾತ್ರಿಯಪ್ಪ, ಲಕ್ಷ ಇಟ್ಟು ಕೇಳ್ರಿಯಪ್ಪ. ಹೇಳು. ಆ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿ ಅಪ್ಪ. ಇನ್ನು ಮುಂದೆ ಪ್ರತಿ ಅಮಾವಾಸ್ಯೆ ದಿನ ಸೂರ್ಯ ಹುಟ್ಟಿದಾಗಿನಿಂದ ಸೂರ್ಯ ಮುಳುಗೋವರೆಗೂ ನಿಮ್ಮ ದೇವ್ರ ಜಗಲಿ ಮೇಗಿರುವ ದೀಪ ನಂದಲಾರ್ದಂಗೆ ಕಾಯ್ಬೇಕ್ರಿ ಅಪ್ಪ. ಅಷ್ಟ ಅಲ್ರಿ ಅಪ್ಪ, ಪ್ರತಿ ಅಮಾವಾಸ್ಯೆಗೊಮ್ಮೆ ನಿಮ್ಮ ಮನೆ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು. ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಅನ್ನಪ್ರಸಾದ ನೀಡಿಸಬೇಕು. ಇದನ್ನ ತಪ್ಪಲಾರ್ದ ಮಾಡಿದ್ರೆ ಈ ಮನೆತನಕ ಬಲು ಒಳ್ಳೇದಾಕೈತಿ ಅಂತ ಆ ತಾಯಿ ಮಹಾತಾಯಿ ಕಾಳಿಕಾದೇವಿ ಆಜ್ಞೆ ಆಗೈತ್ರಿ ಅಪ್ಪ. ಅಪಾರ, ಇದ್ರಾಗ ಶ್ರಾವಣಿ ಭವಿಷ್ಯನೂ ಅಡಗೈತಿ, ಮರ್ಯಾಕ್ ಹೋಗ್ಬೇಡ್ರಿ ದಣಿ. ಆಯ್ತಪ್ಪ, ನೀನು ಹೇಳಿದ್ನೆಲ್ಲ ತಪ್ಪು ಹಾಗೆ ಮಾಡ್ತೀವಿ, ಮರೆಯೋದಿಲ್ಲ. ಶಿವಲಿಂಗಣ್ಣ, ನನ್ನ ಮಗಳಿಗೆ ಒಳ್ಳೇದಾಗತ್ತಂದ್ರ ನೀ ಏನ್ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ. ಸಂತೋಷ ತಾಯಿ, ಸಂತೋಷ. ಅಮ್ಮ ಶ್ರಾವಣಿ, ನಾನೇನು ಹೋಗಿ ಬರ್ತೀನವ. ಅಜ್ಜ, ಆಗಾಗ ಈ ಮನೆ ಕಡೆಗೆ ಬರ್ತಾ ಇರೋ. ನೀನೊಬ್ನೇ ಮನೇಲಿ ಇರ್ತೀನಿ ಅಂತ ಊಟ ಮಾಡದೆ ಇರಬೇಡ ಅಜ್ಜ. ನನಗೋಸ್ಕರನಾದ್ರೂ ಈ ಮನೆಗೆ ಬರ್ತಾ ಇರೋ. ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಾವು.